ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಕೃಷ್ಣ ಹುಷಾರಿಲ್ಲದೆ ಮಲ್ಕೊಂಡಿಗಾರ ರಚನಾ ಹಾಗೆ ನಿದ್ದೆ ಮಾಡಿಬಿಡ್ತಾಳೆ. ಹಾಗೆ ಎಚ್ಚರಾಗಿ ನೋಡಿದಾಗ ಕೃಷ್ಣನಿಗೆ ತುಂಬ ಜ್ವರ ಬಂದಿರುತ್ತೆ. ರಚನಾ ಏನು ಮಾಡೋದು ಅಂತ ಗೊತ್ತಾಗ್ದಲ್ಲೇ ಜೀವಂಗೆ ಫೋನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಫೋನ್ ಮಾಡಿದ್ರೆ ಎಲ್ಲಿ ಅವರು ಕೆಲಸಕ್ಕೆ ತೊಂದರೆ ಆಗುತ್ತೋ ಅಂತ ಹೇಳಿ ಅವಳೇ ಅಡುಗೆ ಮನೆಗೆ ಹೋಗಿ ತಣ್ಣೀರು ತರೋಕ್ಕೆ ಅಂತ ಹೋದಾಗ ಅಡುಗೆ ಮನೇಲಿ ತಲೆಸ್ಬಿಟ್ಟು ಬಿದ್ದುಬಿಡ್ತಾಳೆ. ಯಾಕೆಂದರೆ ಅವಳಿಗೆ ತುಂಬ ಹುಷಾರಿಲ್ಲದೆ ಅದನ್ನು ಸುಸ್ತಲ್ಲಿರ್ತಾಳೆ. ಇಲ್ಲಿ ಕೌನ್ಸಿಲರ್ ಕಾರಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾನೆ. ಪೊಲೀಸ್ ಸ್ಟೇಷನ್ ಹತ್ರ ಬಂದು ಜೀವನ ನೋಡೋಕ್ಕೆ ಅಂತ ಬರ್ತಾನೆ. ಜೀವ ಅವಳು ಫುಟ್ಪಾತ್ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ. ಜೀವನ ಬಂದು ನೋಡಿ ಜೀವ ತಲೆ ಎತ್ತಿ ನೋಡ್ತಾನೆ ಕೌನ್ಸಿಲರ್ ನೀವಾ, ನಿಮ್ಮನ್ನು ಇಲ್ಲಿ ಕರ್ಕೊಂಬಂದಿದ್ದಾರೆ ಅಂತ ಕೌನ್ಸಿಲರ್ ಮನಸ್ಸಲ್ಲೇ ಭಯ ಪಡ್ಕೋತಾ ಇರ್ತಾನೆ. ಕೌನ್ಸಿಲರ್ ಯಾಕೆ ಜೀವನ ನೋಡಿ ಭಯ ಪಡ್ಕೊಂಡು ಅನ್ನೋದು ಅರ್ಥ ಆಗಲಿಲ್ಲ. ಇಲ್ಲಿ ರಚನಾ ತಲೆಸೋದು ಬಂದಿರೋದು ಅವಳಿಗೆ ಎಚ್ಚರ ಆಗಿ ಎದ್ದು ನಿಂತು ಅವಳು ತಣ್ಣೀರು ತೊಗೊಂಡು ಕೃಷ್ಣಂಗೆ ಹಾಕೋದಕ್ಕೆ ಅಂತ ಬರ್ತಾಳೆ. ರೂಮಿಗೆ ಬರೋ ಅಷ್ಟರಲ್ಲಿ ಅವಳಿಗೆ ಸುಸ್ತಾಗ್ತಾ ಇರತ್ತೆ. ಅದು ತೊಗೊಂಬಂದು ತಣ್ಣೀರು ಬಟ್ಟೆನ ಕೃಷ್ಣನ ಹಣೆಗೆ ಹಾಕ್ತಾಳೆ. ಆದರೂ ಅವಳು ಜ್ವರ ಕಮ್ಮಿ ಆಗೋದಿಲ್ಲ. ಜ್ವರ ಕಮ್ಮಿ ಆಗದಾಗ ರಚನೆಗೆ ಭಯ ಶುರು ಆಗುತ್ತೆ, ಏನಾಗ್ತದೆ ಕೃಷ್ಣಂಗೆ ಅಂತ. ಇಲ್ಲಿ ಜೀವನ ನೋಡಿ ಕೌನ್ಸಿಲರ್, ಸರ್ ನಿಮ್ಮನ್ನು ಇಲ್ಲಿ ಕರ್ಕೊಂಬಂದೆ, ಸಾರಿ ಸರ್, ನಿಮ್ಮ ಅಂತ ಗೊತ್ತಾಗಲಿಲ್ಲ ನಮಗೆ, ಸರ್ ದಯವಿಟ್ಟು ಎದ್ದೇಳಿ ಸರ್ ಅಂತ ಎಬ್ರಿಸಿ ಹೋಗಿ ಚೇರ್ ತೊಗೊಂಬಂದು ಚೇರ್ ಹಾಕಿ ಜೀವನ ಕೂರಿಸಿರ್ತಾನೆ. ಅಲ್ಲಿಗೆ ಬಾಲ ಬರ್ತಾನೆ. ಬಾಲ ಬಂದು ಇಲ್ಲೇನಾಗ್ತದೆ ಅಂತ ಗೊತ್ತಾಗ್ದಲ್ಲೇ ಅವನು ಸುಮ್ಮನೆ ನೋಡ್ತಾನೆ ನಿಂತಿರ್ತಾನೆ. ಕೌನ್ಸಿಲರ್ ಕೇಳ್ಕೊತಾನೆ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಸರ್ ಅಂತ ಜೀವನ ಕೇಳ್ಕೊತಾನೆ. ಇಲ್ಲಿ ರಚನಾ ಕೃಷ್ಣಗೆ ತುಂಬ ಜ್ವರ ಬಂದಿರೋದನ್ನು ನೋಡಿ ಭಯ ಪಡ್ಕೋತಾಳೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ, ಯಾರೂ ನಂಗೆ ಸಹಾಯಕ್ಕಿಲ್ವಲ್ಲ ಅಂತ ಹೇಳಿ, ಹಿಂಗೆ ಆದರೆ ಕೃಷ್ಣಗೆ ಏನಾರು ಆಗ್ಬಿಡತ್ತೆ ಅಂತ ಹೇಳಿ ಅವಳು ಕೃಷ್ಣನ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಅವಳಿಗೆಲ್ಲ ಆಗೋದಿಲ್ಲ, ಯಾಕೆಂದರೆ ಅವಳಿಗೆ ತುಂಬ ಸುಸ್ತಾಗ್ತಿರತ್ತೆ. ಹಾಗಾಗಿ ಅವಳನ್ನ ಕೃಷ್ಣನ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಷ್ಟು ಶಕ್ತಿ ಅವಳಿಗೆ ಇರೋದಿಲ್ಲ. ನನ್ನ ಕೈಲಿ ಎತ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ, ಆಚೆ ಯಾರಾದರೂ ಸಿಗ್ತಾರೆ, ಹೇಗಾರು ಮಾಡಿ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಆಚೆ ಬರ್ತಾಳೆ. ಆಚೆ ಬಂದು ಅಕ್ಕಪಕ್ಕದ ಮನೆಯವರನ್ನೆಲ್ಲ ನೋಡ್ತಾಳೆ. ಯಾರೂ ಅವಳು ಸಹಾಯಕ್ಕೆ ಬರೋದಿಲ್ಲ. ರೋಡಲ್ಲಿ ಹೋಗೋ ಗಾಡಿಗಳನ್ನ ನಿಲ್ಲಿಸ್ತಾಳೆ. ಯಾವ ಗಾಡಿನೂ ಅವಳಿಗೆ ಅಂತ ಸಹಾಯ ಮಾಡೋದಿಲ್ಲ. ಇಲ್ಲೇ ಎಲ್ಲರ ಹತ್ರದಲ್ಲಿ ಯಾವ್ದಾರು ಡಾಕ್ಟರ್ ಇದ್ದಾರ ಅಂತ ಹುಡುಕೋಕ್ಕೆ ಅಂತ ಎಲ್ಲ ರೋಡನ್ನ ಬೀದಿನೂ ಅಲ್ಕೊಂಡು ಹೋಗ್ತಾಳೆ. ಆದರೆ ಅವಳಿಗೆ ಯಾವ ಡಾಕ್ಟರೂ ಸಿಗೋದಿಲ್ಲ. ಇಲ್ಲಿ ಕೃಷ್ಣಂಗೆ ಎಚ್ಚರಾಗಿ ಅಮ್ಮ ಅಂತ ಹೇಳ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಕೌನ್ಸಿಲರ್ ಏನು ಮಾಡ್ತಾನೆ, ಅವ್ರನ್ನ ಕರ್ಕೊಂಬಂದು ನಿಲ್ಲಿಸಿದಾರಲ್ಲ, ನಿಮ್ಗೆ ತಲೆ ಬುದ್ಧಿ ಇಲ್ವಾ ಅಂತ ಹೇಳಿ ಅವನೇ ಹೋಗಿ ಚೇರ್ನ ತೊಗೊಂಬಂದು ಚೇರ್ ಹಾಕಿ, ಸರ್ ಕೂತ್ಕೊಳ್ಳಿ ಸರ್ ನೀವು ಅಂತ. ಜೀವ ಕೂತ್ಕೊಳ್ತಾ ಇರಲ್ಲ. ಸರ್ ನೀವು ಕೂತ್ಕೊಳ್ಳಿ ಸರ್ ಅಂತ ಹೇಳಿ ಜೀವನ ಕೂರಿಸಿ ಅವನ ಹತ್ರ ಮಾತಾಡ್ತಾನೆ. ಸರ್ ಒಂದು 2 ನಿಮಿಷ ಟೈಮ್ ಕೊಡಿ ಸರ್, ನೀವು ಇಲ್ಲೇ ಕೂತಿರಿ, ನಾನು ಒಳಗೆಲ್ಲ ಮಾತಾಡ್ಕೊಂಬರ್ತೀನಿ ಅಂತ ಹೇಳಿ ಕೌನ್ಸಿಲರ್ ಜೀವಂಗೆ ಹೇಳಿ ಹೋಗ್ತಾನೆ. ಬಾಲ ಬಂದು ಜೀವನ್ ಕೇಳ್ತಾನೆ, ಏನೋ ಜೀವ ಇದು, ಇಲ್ಲೇನು ನಡೀತಾ ಇದೆ, ಇವ್ರು ಯಾಕೋ ಹಿಂಗೆ ಮರ್ಯಾದೆ ಕೊಡ್ತಿದ್ದಾರೆ ನಿಂಗೆ ಅಂತ ಕೇಳ್ತಾನೆ. ಅದಕ್ಕೆ ನನಗೂ ಗೊತ್ತಿಲ್ಲ ಮಗ ಅಂತ ಹೇಳ್ತಾನೆ. ಬಾಲ ಆಶ್ಚರ್ಯದಿಂದ ನೋಡ್ತಿರ್ತಾನೆ. ಕೌನ್ಸಿಲರ್ ಪೊಲೀಸ್ ಹತ್ರ ಹೋಗಿ ಮಾತಾಡಿದಾಗ, ನೀವೇ ತಾನೇ ಹೇಳಿದ್ದು ಅವನ್ನ ಕರ್ಕೊಂಬರಕ್ಕೆ, ಈಗ ನೀವೇ ಹಿಂಗೆ ಆಡ್ತಿದ್ದೀರಲ್ಲ ಅಂತ ಪೊಲೀಸ್ ಹೇಳಿದ್ದಕ್ಕೆ, ಅದನ್ನೆಲ್ಲ ಬಿಡು, ನಾನು ಆಮೇಲೆ ಮಾತಾಡ್ತೀನಿ, ಫಸ್ಟ್ ಬಂದು ಅವ್ರನ್ನ ಸಾರಿ ಕೇಳು, ಅವನ್ನ ತಪ್ಪಾಯಿತು ಅಂತ ಕೇಳಿ ಕ್ಷಮೆ ಕೇಳು ಅಂತ ಪೊಲೀಸರಿಗೆ ಹೇಳ್ತಾನೆ. ಪೊಲೀಸರು, ಸರ್ ಸಾರಿ ಸರ್, ನಮ್ಮ ದಯವಿಟ್ಟು ಕ್ಷಮಿಸ್ಬೇಡಿ ಅಂತ ಜೀವನ ಕೇಳ್ಕೊತಾರೆ. ಕೌನ್ಸಿಲರ್ ಹೇಳ್ತಾನೆ, ಸರ್ ನಮಗೆ ಗೊತ್ತಿಲ್ಲದಲ್ಲೇ ತಪ್ಪಾಗ್ಬಿಟ್ಟಿದೆ, ನೀವಂತ ಗೊತ್ತಿಲ್ಲದೆ ಹೋಗಿದೆ, ನಾವು ಇಲ್ಲಿ ಕರ್ಕೊಂಡೇ ಬರ್ತಿರ್ಲಿಲ್ಲ, ದಯವಿಟ್ಟು ನಮ್ಮ ತಪ್ಪನ್ನ ಹೊಟ್ಟೆಗೆ ಹಾಕ್ಕೊಳ್ಳಿ ಸರ್, ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ ಸರ್ ಅಂತ ಕೈ ಮುಗಿದು ಜೀವನ ಕೇಳ್ಕೊತಾನೆ. ಹಾಗೆ ಕಾಲು ಮಂಡಿ ಊರಿ ಕೆಳಗೆ ಕೂತು, ಸರ್ ಈ ತಪ್ಪನ್ನ ಹೊಟ್ಟೆಗೆ ಹಾಕ್ಕೊಂಡು ನಮ್ಮನ್ನ ಬಿಟ್ಬಿಟ್ಟಿದ್ದಾರೆ, ನಿಮ್ಮ ದಯ ನಮ್ಮ ಮೇಲಿರಲಿ, ದಯವಿಟ್ಟು ನಮಗೇನು ಮಾಡಬೇಡಿ ಸರ್ ಅಂತ ಕೌನ್ಸಿಲರ್ ಹೇಳ್ತಾನೆ. ಕೀ ಕೊಟ್ಟರೆ ಅವ್ರಿಗೆ ಫುಟ್ಟಾಗಿ ತೊಗೊಂಡೋಗೋಕ್ಕೆ ಅಂತ ಕೌನ್ಸಿಲರ್ ಪೊಲೀಸರಿಗೆ ಹೇಳಿದಾಗ ಫುಟ್ಟಾಗಿ ಕೀ ಕೊಡ್ತಾರೆ. ಇಲ್ಲಿರೋ ರಚನಾ ರೋಡೆಲ್ಲ ಅಳ್ಕೊಂಬರ್ಬೇಕಾದ್ರೆ ಒಂದು ಮನೆ ಮುಂದೆ MBBS ಅಂತ ಡಾಕ್ಟರ್ ಹೆಸರು ಬರ್ತಿರುತ್ತೆ. ಅದು ನೋಡಿ ಡಾಕ್ಟರ್ ಅಂತ ಕರೀತಾಳೆ. ಡಾಕ್ಟರ್ ಆಚೆ ಬರ್ತಾರೆ. ಯಾರಮ್ಮ ನೀನು, ನಿನಗೆ ಏನಾಗಬೇಕಿತ್ತು ಅಂತ ಕೇಳಿದಾಗ, ಡಾಕ್ಟರ್ ನನ್ನ ಮಗಳಿಗೆ ತುಂಬ ಹುಷಾರಿಲ್ಲ, ಅವಳಿಗೆ ತುಂಬ ಜ್ವರ ಬಂದಿದೆ, ಅವಳಿಗೆ ಏನಾಗ್ಬಿಡುತ್ತೋ ಅನ್ನೋ ಭಯ ಆಗ್ತದೆ, ದಯವಿಟ್ಟು ಅವಳಿಗೆ ಒಂಚೂರು ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳ್ತಾಳೆ. ಅದಕ್ಕೆ ಡಾಕ್ಟ್ರ್ ಎಲ್ಲಮ್ಮ ಮಗು ಅಂತ ಕೇಳಿದಾಗ, ಸರ್ ನನ್ನ ಮಗಳು ಮನೇಲಿದ್ದಾಳೆ, ಯಾರೂ ನನ್ನ ಸಹಾಯಕ್ಕೆ ಇಲ್ಲ ಸರ್, ಹಾಗಾಗಿ ನನ್ನ ಮಗಳನ್ನ ಕರ್ಕೊಂಬರೋಕ್ಕಾಗಲ್ಲ, ದಯವಿಟ್ಟು ಅಲ್ಲೇ ಬಂದು ಟ್ರೀಟ್ಮೆಂಟ್ ಕೊಡಿ ಅಂದಾಗ, ಅಯ್ಯೋ ಯಾರ್ಯಾರ ಮನೆಗೂ ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವ್ನು ಹೆಂಡ್ತಿ ಬಂದು, ನೀವು ಸೂಪರ್ ಸ್ಟಾರ್ ರಚನಾ ಅಲ್ವಾ, ನಿಮಗೇನಾಯಿತು ಅಂತ ಕೇಳಿದಾಗ, ರೀ ಇವರು ಸೂಪರ್ ಸ್ಟಾರ್ ರಚನಾ, ಇವರಿಗೆ ಮಗಳಿಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದಾಗ ಒಪ್ಕೋತಾನೆ. ಆಗ ರಚನಾ ಮುಟ್ಟು ನೋಡಿದಾಗ ಅವಳಿಗೆ ತುಂಬ ಜ್ವರ ಇರೋದು ನೋಡಿ, ಇವ್ರಿಗೆ ತುಂಬ ಜ್ವರ ಇದೆ, ಫಸ್ಟ್ ಇವ್ರಿಗೆ ಟ್ರೀಟ್ಮೆಂಟ್ ಕೊಡಿ, ಆಮೇಲೆ ಮಗು ಕೊಡೋಣ ಅಂದಾಗ, ಇಲ್ಲ ಫಸ್ಟ್ ಕೃಷ್ಣಗೆ ಟ್ರೀಟ್ಮೆಂಟ್ ಆಗಬೇಕು ಅಂತೇಳಿ ಡಾಕ್ಟ್ರನ್ನ ಕರ್ಕೊಂಡು ಮನೆಗೆ ಹೊರಡ್ತಾಳೆ. ಇಲ್ಲಿ ಫುಟ್ರಕ್ಕೆ ಮೊದಲಿದ್ದ ಜಾಗಕ್ಕೆ ತೊಗೊಂಬಂದು ಫುಟ್ರಕ್ಕೆ ನಿಲ್ಲಿಸಿ ಕೌನ್ಸಿಲರು ಜೀವನ ಕೈ ಮುಗಿದು, ತಗೊಳ್ಳಿ ಸರ್ ಕೀ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾನೆ. ಆಮೇಲೆ ಪೊಲೀಸರು, ಸರ್ ನಿಮಗೆ ಕರ್ಕೊಂಬಂದಿದ್ದಕ್ಕೆ ಸಾರಿ ಸರ್, ನೀವೇನು ಅನ್ಕೋಬೇಡಿ ಅಂತ ಹೇಳಿ ನಾವು ಹೊರಡ್ತೀವಿ ಅಂತ ಹೇಳಿ ಹೊರಡ್ಬೇಕಾದ್ರೆ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆ ನಂಗೊಂದು ಫೋನ್ ಮಾಡಿ ಸರ್, ನಾನೇ ನಿಮ್ಗಿರೋ ಜಾಗಕ್ಕೆ ಬಂದು ನಿಮ್ಮ ಸಹಾಯ ಮಾಡ್ತೀನಿ ಅಂತ ಹೇಳಿ ಪೊಲೀಸರು ಹೊರಡ್ತಾರೆ. ಇಲ್ಲಿ ಬಾಲ ಕೇಳ್ತಾನೆ, ಏನೋ ಇದು ಪೊಲೀಸರು ನೋಡಿದ್ರೆ ಹಿಂಗೆ ಹೇಳ್ತಾರೆ, ಕೌನ್ಸಿಲರ್ ಬಂದು ನಿನ್ನ ಕಾಲಿಗೆ ಬೀಳ್ತಾರೆ, ಏನೋ ನೀನು ಏನಾಗಿದೆಯೋ, ಇದು ಹೆಂಗಾಯಿತು ಇದನ್ನೆಲ್ಲ ಅಂತ ಕೇಳಿದಾಗ, ಜೀವ, ಅಯ್ಯೋ ಮಗ ನನಗೆ ಗೊತ್ತಾಗ್ತಿಲ್ಲ ಇಲ್ಲಿ ಏನಾಗ್ತದೆ ಅಂತ, ಫಸ್ಟ್ ನಾ ಕೃಷ್ಣನ ನೋಡಬೇಕು, ಕೃಷ್ಣಂಗೆ ಹುಷಾರಿಲ್ಲ, ಬಾ ಹೋಗೋಣ ಅಂತ ಹೇಳಿ ಅಲ್ಲಿಂದ ಜೀವ ಮತ್ತು
ಬಾಲ ಇಬ್ಬರು ಕೃಷ್ಣನ ನೋಡ್ಕೊಂಡು ಹೊರಡ್ತಾರೆ. ಇಲ್ಲಿ ಕೌನ್ಸಿಲರ್ ವಾಪಸ್ ಒಂದು ಜಾಗಕ್ಕೆ ಬಂದು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾನೆ. ಆಗ ಭದ್ರೇಶ್ವರಿ ಫೋನ್ ಮಾಡ್ತಾಳೆ. ಏನು ಮಾಡಿದೆ ನೀನು, ಏನಾಯಿತು, ನಾನು ಹೇಳಿ ಕೆಲಸ ಆಯಿತಾ ಅಂತ ಕೇಳಿದಾಗ ಕೌನ್ಸಿಲರ್ ಹೇಳ್ತಾನೆ, ಮೇಡಮ್ ಅವ್ನ ಪವರ್ ನಿಮಗೆ ಗೊತ್ತಿಲ್ಲ, ದಯವಿಟ್ಟು ಅವನು ಎದುರಾಕೋಬೇಡಿ, ಎದುರಾಕೊಂಡ್ರೆ ನೀವು ಕಳೆದೋಗ್ಬಿಡ್ತೀರಾ, ದಯವಿಟ್ಟು ಅವ್ನು ಸವಾಸ ಬಿಟ್ಬಿಟ್ಟು ನಿಮ್ಮ ಪಾಡು ನಿಮಗೆ ಇದ್ಬಿಟ್ಟು ಅಂತ ಕೌನ್ಸಿಲರ್ ಹೇಳ್ತಾನೆ. ಅದಕ್ಕೆ ಭದ್ರೇಶ್ವರಿ ಇವನೇನು ಹೇಳ್ತಿದ್ದಾನೆ, ಯಾವುದೋ ರಾಂಗ್ ನಂಬರ್ಗೆ ಮಾಡಿದ್ನ, ಇವನೇನು ಹೇಳ್ತಿದ್ದಾನೆ ಅಂತ ಅಂದ್ಕೊಂಡಾಗ ಅವ್ನು ಹೇಳ್ತಾನೆ, ಮೇಡಮ್ ಅವ್ನ ಪವರು ತುಂಬ ಸೂಪರಾಗಿದೆ, ಅವನು ಕಮಿಷ್ನರಿಂದನೇ ಫೋನ್ ಬಂದು ನಾನು ಅಲ್ಲಿ ಹೋಗಿ ಅವ್ನಿಗೇನು ಮಾಡಬೇಡ, ಅವನ್ನ ಸಾರಿ ಕೇಳು ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ಭದ್ರೇಶ್ವರಿಗೆ ಶಾಕ್ ಆಗುತ್ತೆ. ಕೃಷ್ಣ ಮತ್ತು ಬಾಲ ಮನೆಗೆ ಬಂದಾಗ ಕೃಷ್ಣಂಗೆ ಪಿಟ್ಸ್ ಬರೋ ಥರ ಆಗ್ತಾ ಇರುತ್ತೆ, ಹೈ ಫೀವರ್ಗೆ. ಅವಳಿಗೇನು ಅನ್ಕಾನ್ಷಿಯಸ್ ಆಗಿರ್ತಾಳೆ. ಆಗ ಜೀವಂಗೆ ತುಂಬ ಭಯ ಆಗುತ್ತೆ. ಜೀವ ಹೇಳ್ತಾನೆ, ಬಾಲಂಗೆ ಹಿಂಗೆ ಬಿಟ್ಟರೆ ಕೃಷ್ಣಂಗೆ ಏನಾರು ಆಗ್ಬಿಡುತ್ತೆ, ನಾವು ಫಸ್ಟ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳಿ ಕೃಷ್ಣನ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೊರಡೋಕ್ಕೆ ಅಂತ ರೂಮ್ ಕಡೆ ತಿರುಗ್ತಾನೆ. ಅಷ್ಟರಲ್ಲಿ ರಚನಾ ಮತ್ತು ಡಾಕ್ಟರ್ ಅಲ್ಲಿಗೆ ಬರ್ತಾರೆ. ಬಟ್ ಡಾಕ್ಟ್ರಲ್ಲಿ ಕಾಣೋದಿಲ್ಲ. ರಚನಾ ಮಾತ್ರ ನಿಂತಿರ್ತಾಳೆ. ಏನ್ರಿ ನಿಮಗೆ ತಲೆ ಬುದ್ಧಿ ಇಲ್ವಾ, ನಾನು ಅವ್ಳನ್ನ ನೋಡ್ಕೋತೀನಿ ಅಂದಾಗ ನೀವು ನಾನು ನೋಡ್ಕೋತೀನಿ ಅಂತ ಹೇಳಿದ್ರಿ ತಾನೆ, ಕೃಷ್ಣನ್ ಬಿಟ್ಬಿಟ್ಟು ಎಲ್ಲೋಗಿದ್ರಿ, ಅವಳೊಬ್ಬನೇ ಬಿಟ್ಟು ಹೋಗಿದ್ದೀರಲ್ಲ, ನಿಮ್ಗೇನಂತ ಕೆಲಸ ಇತ್ತು ಇಷ್ಟೊತ್ತಲ್ಲ ಆಚೆ, ಇಷ್ಟೊತ್ತಲ್ಲಿ ಹೋಗಿದ್ದೀರಲ್ಲ, ನಿಮ್ಗೇನು ಅನಿಸಲ್ವ ಅಂತ ರಚನೆಗೆ ಬಾಯಿ ಬಂದಂಗೆ ಬೈತಾನೆ. ಅದೇ ರಚನಾ ಏನೂ ಮಾತಾಡೋಕ್ಕಾಗದೆ ಅವಳೇ ಸುಸ್ತಲ್ಲಿರ್ತಾಳೆ. ಬಾಲ ಹೇಳ್ತಾನೆ, ಅವ್ರೇನೋ ಹೇಳಕ್ಕೆ ಬರ್ತದೆ ಅದನ್ನು ಕೇಳು ಅಂತ ಹೇಳಿದ್ದಕ್ಕೆ ಜೀವ ಏನು ಹೇಳಕ್ಕೆ ಬರ್ತಾರೆ, ಬರೀ ಏನಾದ್ರು ಒಂದು ಕಾರಣ ಹೇಳ್ತಾರೆ, ಇದನ್ನೆಲ್ಲ ಕೇಳಿ ನನಗೂ ಸಾಕಾಗೋಗಿದೆ ಅಂತ ಜೀವ ಹೇಳ್ತಾನೆ. ಇಲ್ಲಿ ಭದ್ರೇಶ್ವರಿಗೆ ಚಿಂತೆ ಶುರು ಆಗುತ್ತೆ. ಇವ್ನಿಗೆ ಅಷ್ಟೊಂದು ಪವರ್ ಇದೆಯಾ, ಇವ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿಲ್ವಲ್ಲ ಜೀವ, ನಂಗೆ ಏನು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಭದ್ರೇಶ್ವರಿ ಹೇಳ್ತಾಳೆ. ತೇಜಂಗೆ ಹೇಳ್ತಾಳೆ, ಫಸ್ಟ್ ಜೀವನ ಬ್ಯಾಕ್ಗ್ರೌಂಡ್ ತಿಳ್ಕೊ, ಮುಂಚೆ ಅವನು ಏನು ಮಾಡ್ತಾಯಿದ್ದ, ಏನು ಎತ್ತ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನನಗೆ ಬೇಕು ಅಂತ ಹೇಳಿದಾಗ ತೇಜ ಹೇಳ್ತಾನೆ, ಅಕ್ಕ ಇವನೇನೋ ದುಡ್ಡು ಕೊಟ್ಟು ಏನಾದ್ರು ಕೌನ್ಸಿಲರ್ನ ಅವ್ನ ಕಡೆ ಹೇಳ್ಕೊಂಡ ಅಂತ. ಏನು ಮಾತಾಡ್ತೀಯ ತೇಜ ನೀನು, ದಡ್ಡಂತರ, ಅವನ ಹತ್ರ ದುಡ್ಡೆಲ್ಲಿ ಬರುತ್ತೆ ಕೊಡೋಕ್ಕೆ, ದಡ್ಡಂತರ ಆಡಬೇಡ, ಫಸ್ಟು ಅವ್ನ ಬ್ಯಾಕ್ಗ್ರೌಂಡ್ ಏನೋ ಇರಬೇಕು, ಅವ್ನ ಹಿಸ್ಟ್ರಿನ ತಿಳ್ಕೊಬೇಕು ನಾವು ಅಂತ ಭದ್ರೇಶ್ವರಿ ತೇಜಂಗೆ ಆರ್ಡ್ರ್ ಮಾಡ್ತಾಳೆ. ಇಲ್ಲಿ ಬಾಲ ಅವ್ನ ಮಾತು ಕೇಳೋಕ್ಕೂ ಮುಂಚೆ ಅವಾಗ ರಚನಾ ಮುಂದೆ ಕಳಿಸಿ ಡಾಕ್ಟ್ರು ಒಳಗೆ ಬರ್ತಾರೆ. ಡಾಕ್ಟ್ರು ಬಂದಾಗ ಹೇಳ್ತಾನೆ, ಇವರು ನನ್ನ ಕರ್ಕೊಂಬಂದರು, ಪಾಪ ಅವ್ರ ಮಗಳಿಗೆ ಹುಷಾರಿಲ್ಲ ಅಂತ ಕಾರಣಕ್ಕೆ ಅವರೇ ಓಡೋಡಿ ಬಂದು ಇಲ್ಲಿ ನನ್ನ ಮನೆಯವ್ರಿಗೂ ಬಂದು ನನ್ನ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ, ಅವ್ರಿಗೆ ಯಾಕೆ ಬೈತಾ ಇದ್ದೀರಾ ಅಂತ ಜೀವಂಗೆ ಹೇಳ್ತಾನೆ. ಫಸ್ಟ್ ಮಗುನ ಬಳಸಿನ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಕೃಷ್ಣನ ಮಲಗಿಸಿ ಡಾಕ್ಟ್ರು ಚೆಕಪ್ ಮಾಡಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೃಷ್ಣನಿಗೆ ತುಂಬ ಫೀವರಿಂದ ಇಮಿಡಿಯೇಟಾಗಿ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿ ಇಂಜೆಕ್ಷನ್ ತೆಗೆದು ಕೃಷ್ಣನಿಗೆ ಇಂಜೆಕ್ಷನ್ ಕೊಡ್ತಾಯಿರ್ತಾರೆ. ಆ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಕೃಷ್ಣ ನೋವಾಗಿದ್ದನ್ನು ಕೇಳಿ ಜೀವಂಗೆ ಇಂಜೆಕ್ಷನ್ ನೋಡೋಕ್ಕಾಗ್ದಿರೋ ಈ ಕಡೆ ತಿರ್ಕೋತಾನೆ. ಹಾಗೆ ರಚನೆ ಕೂಡ ತಿರ್ಕೋತಾಳೆ. ಅದೇ ರಚನೆಗೆ ಇಲ್ಲಿ ತುಂಬ ಸುಸ್ತಾಗ್ತದೆ, ಇನ್ನೇನು ಬೀಳೋ ಥರ ಇರ್ತಾಳೆ. ಮುಂದೇನಾಗುತ್ತೆ ನೋಡೋಣ.